ಹಾ, ನೋಡಿ, ಇದೊಂದು ವಿಚಿತ್ರ ಸಂಗತಿ ಅಲ್ವಾ? ನಾವು ಸಾಮಾನ್ಯವಾಗಿ ನಮ್ಮ ದೇಹಕ್ಕೆ ಏನಾದ್ರೂ ಗಾಯ ಆದ್ರೆ ಬಹಳ ನಿಖರವಾಗಿ ಮಾತಾಡ್ತೀವಿ. ಹೌದು, ಅದೊಂದು ರೀತಿ ಎಂಜಿನಿಯರಿಂಗ್ ಇದ್ದ ಹಾಗೆ. ನಿಖರವಾಗಿ. ಅಂದ್ರೆ ಈಗ ಕೈ ಮೂಳೆ ಮುರಿದ್ರೆ ನಾವು ಆಸ್ಪತ್ರೆಗೆ ಹೋಗ್ತೀವಿ, ಎಕ್ಸ್ರೇ ತೆಗಿಸ್ತೀವಿ. ವೈದ್ಯರು ಆ ಕಪ್ಪು ಬಿಳುಪಿನ ಫೋಟೋ ನೋಡಿ ಇಲ್ಲಿದೆ ಸಮಸ್ಯೆ ಅಂತ ಸ್ಪಷ್ಟವಾಗಿ ತೋರಿಸ್ತಾರೆ. ಅಲ್ಲಿ ಗೊಂದಲಕ್ಕೆ ಜಾಗನೇ ಇಲ್ಲ. ಮುರಿದಿದೆ ಅಥವಾ ಮುರಿದಿಲ್ಲ ಅಷ್ಟೇ. ಹೌದು, ನಮಗೆ ಆ ಸ್ಪಷ್ಟತೆ ಬಹಳ ಇಷ್ಟ. ಆದ್ರೆ ನಾವು ಈ ಮಾನವ ಸಂಬಂಧಗಳು, ನಮ್ಮ ಭಾವನೆಗಳು ಮತ್ತು ಮುಖ್ಯವಾಗಿ ಈ ಪ್ರೀತಿ ಅನ್ನೋ ವಿಷಯಕ್ಕೆ ಬಂದಾಗ ಆ ಎಕ್ಸ್ರೇ ಯಂತ್ರ ಸಂಪೂರ್ಣವಾಗಿ ಒಡೆದೋಗುತ್ತೆ. ಖಂಡಿತ. ಅಲ್ಲಿ ಕಪ್ಪು ಬಿಳುಪು ಅನ್ನೋದೇ ಇಲ್ಲ. ಎಲ್ಲವೂ ಒಂಥರ ಮಸುಕಾದ ಬೂದು ಬಣ್ಣ. ಅದೇ, ನಾವೆಲ್ಲರೂ ಒಮ್ಮೆ ಆದ್ರೂ ಈ ಗೊಂದಲದಲ್ಲಿ ಸಿಲುಕಿರ್ತೀವೇನ್ ಗೊತ್ತಾ? ನಾವು ಯಾರನ್ನಾದ್ರೂ ನಿಜವಾಗಿಯೂ ಪ್ರೀತಿಸ್ತಾ ಇದ್ದೀವಾ ಅಥವಾ ಅದು ಕೇವಲ ನಮ್ಮ ಅಹಂಕಾರದ ಒಂದು ಅಭದ್ರತೆಯ ಮೋಹನ ಅಂತ? ಹೌದು, ಇದು ಬಹಳ ಕಾಡುವ ಪ್ರಶ್ನೆ. ಹಾಗಾಗಿ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದೇ ವಿಷಯದ ಬೇರನ್ನ ಹುಡುಕೊಂಡು ಹೋಗ್ಲಿದ್ದೇವೆ. ಓಶೋ ಅವರ ಆಳವಾದ ತಾತ್ವಿಕ ಬರಹಗಳ ಆಧಾರದ ಮೇಲೆ ನೈಜ ಪ್ರೀತಿ ಮತ್ತು ಅಹಂಕಾರದ ಅಂಟಿಕೊಳ್ಳುವಿಕೆ, ಅಂದ್ರೆ ಆ ಅಟ್ಯಾಚ್ಮೆಂಟ್, ಇದರ ನಡುವಿನ ವ್ಯತ್ಯಾಸವನ್ನ ಬಿಡಿಸಿ ನೋಡೋಣ. ಇದು ಬಹಳ ಕಣ್ಣು ತೆರೆಸುವ ವಿಷಯ. ಯಾಕಂದ್ರೆ ನಾವು ದೈನಂದಿನ ಜೀವನದಲ್ಲಿ ಬಹಳ ಹೆಮ್ಮೆಯಿಂದ ಯಾವುದನ್ನ ಪ್ರೀತಿ ಅಂತ ಕರಿತೀವೋ ಅದು ಬಹುಪಾಲು ನೈಜ ಪ್ರೀತಿಯಾಗಿರೋದೇ ಇಲ್ಲ. ಓ, ಹಾಗಾದ್ರೆ ಅದು ಪ್ರೀತಿ ಅಲ್ವಾ? ಇಲ್ಲ, ಅದೊಂದು ಮುಖವಾಡ ಅಷ್ಟೆ. ಆದ್ರೆ ಹಿಂದೆ ನಮ್ಮದೇ ಆದ ಒಂದು ವ್ಯಾಪಾರ, ಒಂದು ವ್ಯವಹಾರ ಅಡಗಿರುತ್ತೆ. ಅಂದ್ರೆ ಸಾಮಾನ್ಯ ಪ್ರೀತಿ ಯಾವಾಗ್ಲೂ ಒಂದು ಬೇಡಿಕೆಯಾಗಿರುತ್ತೆ. ಅಂದ್ರೆ ಒಂದು ಕಂಡೀಷನ್ ಇದ್ದ ಹಾಗೆ. ನಿಖರವಾಗಿ. ಆದ್ರೆ ನಿಜವಾದ ಪ್ರೀತಿಯಲ್ಲಿ ಷರತ್ತುಗಳೇ ಇರಲ್ಲ. ಅದು ಕೇವಲ ಹಂಚಿಕೆ. ಅದಕ್ಕೆ ಮರಳಿ ಕೇಳೋದು ಗೊತ್ತಿಲ್ಲ, ಕೇವಲ ಕೊಡೋದ್ ಮಾತ್ರ ಗೊತ್ತು. ಇಲ್ಲಿ ನನಗೊಂದು ನೆನಪಾಗ್ತಾ ಇದೆ. ನಾವು ಓದಿದ ಮೂಲ ಗ್ರಂಥದಲ್ಲಿ ಒಂದು ಕುತೂಹಲಕಾರಿ ಕೊಂಡಿ ಇದೆ. ಅಂದ್ರೆ ಇಂಗ್ಲಿಷ್ನ ಲವ್ ಪದಕ್ಕೂ ಸಂಸ್ಕೃತದ ಲೋಭ ಅಂದ್ರೆ ದುರಾಸೆಗೂ ಒಂದು ಸಂಬಂಧ ಕಲ್ಪಿಸಿದಾರಲ್ವಾ? ಹೌದು ಹೌದು, ಭಾಷಾಶಾಸ್ತ್ರದ ಪ್ರಕಾರ. ಅಂದ್ರೆ ಮೇಲ್ನೋಟಕ್ಕೆ ಇದು ಸಂಪೂರ್ಣ ವಿರುದ್ಧ ಅನ್ಸುತ್ತೆ. ದುರಾಸೆ ಅಂದ್ರೆ ಬರೀ ಕಿತ್ಕೊಳ್ಳೋದು, ಪ್ರೀತಿ ಅಂದ್ರೆ ಕೊಡೋದು. ಇವೆರಡಕ್ಕೂ ಹೇಗೆ ಸಂಬಂಧ? ನೋಡಿ, ಭಾಷೆಯ ವಿಷಯ ಪಕ್ಕಕ್ಕಿಟ್ರೂ ತಾತ್ವಿಕವಾಗಿ ಇದೊಂದು ದೊಡ್ಡ ರಹಸ್ಯ. ದುರಾಸೆ ಯಾವಾಗ್ಲೂ ಕೇವಲ ಪಡೆಯೋದನ್ನ ಮಾತ್ರ ಬಯಸತ್ತೆ ಅಲ್ವಾ? ಅದು ಎಂದಿಗೂ ಕೊಡಲ್ಲ. ಸರಿ. ಆದ್ರೆ ನಮ್ಮ ಆಂತರಿಕ ಜಗತ್ತಿನಲ್ಲಿ ಒಂದು ಅದ್ಭುತ ರಸವಿದ್ಯೆ ನಡೆಯುತ್ತೆ. ಈ ದುರಾಸೆ ಅಥವಾ ಲೋಭ ಅನ್ನೋದು ತನ್ನ ತುತ್ತ ತುದಿಗೆ ಹೋಗಿ ಸಂಪೂರ್ಣವಾಗಿ ಕರಗಿದಾಗ ಅದು ತನ್ನ ವಿರುದ್ಧ ದಿಕ್ಕಿಗೆ ತಿರುಗುತ್ತೆ. ಅಂದ್ರೆ ಪಡೆಯೋ ಬೈಕೆ ಶೂನ್ಯ ಆದಾಗ? ಹೌದು, ಪಡೆಯೋ ಬೈಕೆ ಶೂನ್ಯವಾದಾಗ ಅಲ್ಲಿ ಕೇವಲ ನೀಡುವಿಕೆ ಮಾತ್ರ ಉಳಿಯುತ್ತೆ. ಆ ಹಂತದಲ್ಲಿ ಆ ಲೋಭ ಬಂದು ಲವ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ವಿಶ್ಲೇಷಿಸಿದ್ದಾರೆ. ವಾವ್, ಇದೊಂದು ಅದ್ಭುತವಾದ ಆಲೋಚನೆ. ಅಂದ್ರೆ ನಾವು ಸಾಮಾನ್ಯವಾಗಿ ನೋಡುವ ಈ ರೊಮ್ಯಾಂಟಿಕ್ ಪ್ರೀತಿ ಒಂದ್ ರೀತಿಯಲ್ಲಿ ಬ್ಯಾಂಕ್ ಸಾಲ ಇದ್ದ ಹಾಗೆ ಅಲ್ವಾ? ಬ್ಯಾಂಕ್ ಸಾಲ, ಸರಿಯಾದ ಹೋಲಿಕೆ. ಅಂದ್ರೆ ನಾನ್ ನಿನಗೆ ಪ್ರೀತಿ ಕೊಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಹಿಂದಿರುಗಿ ಪಡೆಯೋ ನಿರೀಕ್ಷೆ ಇದ್ದೇ ಇರುತ್ತೆ. ಸ್ವಲ್ಪ ಬಡ್ಡಿ ಸಮೇತ ವಾಪಸ್ ಬೇಕು ಅನ್ನೋ ಲೆಕ್ಕಾಚಾರ. ನಾನ್ ನಿನ್ಗೋಸ್ಕರ ಇಷ್ಟು ವಾಡ್ತೀನಿ, ನಿನ್ ನನ್ಗೋಸ್ಕರ ಇಷ್ಟು ಮಾಡಂವಾ ಅನ್ನೋ ಪ್ರಶ್ನೆ. ಖಂಡಿತ. ಬ್ಯಾಂಕ್ ಸಾಲದಲ್ಲಿ ಷರತ್ತುಗಳಿರುತ್ತೆ. ನಮ್ಮ ಸಂಬಂಧಗಳು ಹಾಗೆ ಆಗಿವೆ. ನಾವು ಪ್ರೀತಿಯ ಹೆಸರಿನಲ್ಲಿ ನಮ್ಮ ಅಹಂಕಾರವನ್ನ ಪೋಷಿಸ್ತಾ ಇರ್ತೀವಿ. ಅಹಂಕಾರನ? ಅದು ಹೇಗೆ? ನೋಡಿ, ಅಹಂಕಾರ ಯಾವಾಗ್ಲೂ ನಕಲಿ ವಿಷಯಗಳನ್ನೇ ಬಯಸುತ್ತೆ. ನೈಜ ಪ್ರೀತಿ ಮನುಷ್ಯನ ಆತ್ಮವನ್ನ ಬಲಪಡಿಸಿದ್ರೆ, ನಕಲಿ ಪ್ರೀತಿ ಕೇವಲ ಅಹಂಕಾರವನ್ನ ಉಬ್ಬಿಸುತ್ತೆ. ಈ ನಕಲಿ ಪ್ರೀತಿಯಲ್ಲಿ ನಿರೀಕ್ಷೆಗಳು ಎಷ್ಟಿರುತ್ತೆ ಅಂದ್ರೆ ಎದುರಿನವರು ಏನೇ ಮಾಡಿದ್ರೂ ಕಡಿಮೆ. ಹೌದು, ಹಾಗಾಗಿನೇ ಬಹಳಷ್ಟು ಸಂಬಂಧಗಳು ಕೊನೆಯಲ್ಲಿ ದ್ವೇಷದಲ್ಲಿ ಅಂತ್ಯ ಆಗೋದು ಅಲ್ವಾ? ನಿಖರವಾಗಿ. ಆದ್ರೆ ನಿಜವಾದ ಪ್ರೀತಿಯಲ್ಲಿ ನಿರೀಕ್ಷೆ ಇರಲ್ಲ. ನಿರೀಕ್ಷೆ ಇಲ್ಲ ಅಂದಮೇಲೆ ನಿರಾಶೆಗೆ ಎಡೆಯೇ ಇಲ್ಲ. ಇದು ಕೇಳೋದಕ್ಕೆ ಬಹಳ ಚೆನ್ನಾಗಿದೆ. ಆದ್ರೆ ಈ ನೈಜ ಪ್ರೀತಿಯನ್ನ ನಮ್ಮೊಳಗೆ ಹುಟ್ಟು ಹಾಕೋದು ಹೇಗೆ? ಇದು ಎಲ್ಲಿಂದ ಶುರುವಾಗಬೇಕು? ಇದು ನಾವು ಅರ್ಥ ಮಾಡಿಕೊಳ್ಳೇಬೇಕಾದ ಅತ್ಯಂತ ಕ್ರಾಂತಿಕಾರಿ ಹೆಜ್ಜೆ. ಬುದ್ಧನ ಒಂದು ಅದ್ಭುತವಾದ ಸೂತ್ರ ಇದೆ, ನಿನ್ನನ್ನು ನೀನು ಪ್ರೀತಿಸು ಅಂತ. ಅಂದ್ರೆ ಫಸ್ಟ್ ಸ್ಟೆಪ್ ನಮ್ಮನ್ನ ನಾವು ಪ್ರೀತಿಸೋದು. ಹೌದು, ನಿಜವಾದ ಪ್ರೀತಿಯ ಮೊದಲ ಹೆಜ್ಜೆನೇ ಅದು. ತನ್ನನ್ನೇ ಪ್ರೀತಿಸಿಕೊಳ್ಳದ ವ್ಯಕ್ತಿ, ತನ್ನ ಅಸ್ತಿತ್ವವನ್ನೇ ಗೌರವಿಸದ ವ್ಯಕ್ತಿ ಬೇರೆ ಯಾರನ್ನೂ ಪ್ರೀತಿಸಲು ಸಾಧ್ಯವೇ ಇಲ್ಲ. ಇದು ಆ ಕಲ್ಲನ್ನ ನೀರಿಗೆ ಎಸೆದಾಗ ಆಗೋ ಅಲೆಗಳ ಹಾಗೆ ಅಲ್ವಾ? ಹೌದು ಹೌದು. ಅಲೆಗಳು ಮೊದಲು ಕಲ್ಲಿನ ಸುತ್ತಲೇ ಹುಟ್ಟಿ
ಆಮೇಲೆ ದಡದ ಕಡೆಗೆ ವಿಸ್ತರಿಸುತ್ತೆ. ಪ್ರೀತಿ ಕೂಡ ಮೊದಲು ನಮ್ಮೊಳಗೆ ಹುಟ್ಟಬೇಕು. ಅದು ತುಂಬಿ ತುಳುಕಿದಾಗ ಮಾತ್ರ ಇತರರತ್ತ ಹರಿಯಲು ಸಾಧ್ಯ. ಆದರೆ ಇಲ್ಲಿ ನಾನೊಂದು ಪ್ರಶ್ನೆ ಕೇಳಲೇಬೇಕು. ಅಂದರೆ ಸಮಾಜದ ದೃಷ್ಟಿಕೋನದಿಂದ ನಮಗೆ ಸಣ್ಣ ವಯಸ್ಸಿನಿಂದಲೂ ಬೇರೆಯವರನ್ನ ಪ್ರೀತಿಸು, ತ್ಯಾಗ ಮಾಡು ಅಂತಲೇ ಹೇಳ್ಕೊಟ್ಟಿದಾರಲ್ವಾ? ಹೌದು. ನಮ್ಮನ್ನ ನಾವು ಹೆಚ್ಚು ಪ್ರೀತಿಸಿದ್ರೆ ಅದು ಅಹಂಕಾರ ಅಥವಾ ನಾರ್ಸಿಸಿಸಮ್ ಆಗಲ್ವಾ? ಸ್ವಾರ್ಥಕ್ಕೂ ಸ್ವಯಂ ಪ್ರೀತಿಗೂ ವ್ಯತ್ಯಾಸ ಇಲ್ವಾ? ನಮ್ಮನ್ನ ನಾವು ಪ್ರೀತಿಸೋದು ಒಂಥರ ತಪ್ಪು ಅನ್ನೋ ಫೀಲಿಂಗ್ ನಮ್ಮಲ್ಲಿದೆ. ಇದು ಬಹಳ ನಿರ್ಣಾಯಕವಾದ ಪ್ರಶ್ನೆ. ನೀವು ಗಮನಿಸಿ, ಈ ಸಾಂಸ್ಕೃತಿಕ ಸಂಸ್ಥೆಗಳು, ಧಾರ್ಮಿಕ ಮುಖಂಡರು, ರಾಜಕಾರಣಿಗಳು ಇವರೆಲ್ಲ ಶತಮಾನಗಳಿಂದ ಉದ್ದೇಶಪೂರ್ವಕವಾಗಿಯೇ ಈ ಸ್ವಯಂ ಪ್ರೀತಿಯನ್ನ ವಿರೋಧಿಸ್ತಾ ಬಂದಿದ್ದಾರೆ. ಉದ್ದೇಶಪೂರ್ವಕವಾಗಿ ಅಂದ್ರೆ ಇದರಿಂದ ಏನಾದರೂ ತಂತ್ರ ಇದೆಯಾ? ಖಂಡಿತ ಇದೆ. ಜನರನ್ನ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ದುರ್ಬಲರನ್ನಾಗಿ ಇಡೋದಕ್ಕೆ ಇತರರನ್ನ ಪ್ರೀತಿಸಿ ನಿಮ್ಮನ್ನಲ್ಲ ಅಂತ ಬೋಧಿಸ್ತಾರೆ. ಓ, ದುರ್ಬಲರನ್ನಾಗಿ ಇಡೋದಕ್ಕಾ? ಅದೇ ಕೆಲಸ ಮಾಡುತ್ತೆ. ನೋಡಿ, ತನ್ನನ್ನ ತಾನು ಪ್ರೀತಿಸುವ ವ್ಯಕ್ತಿ ಮಾನಸಿಕವಾಗಿ ಅತ್ಯಂತ ಬಲಶಾಲಿಯಾಗಿರ್ತಾನೆ. ಅವನಿಗೆ ತನ್ನದೇ ಆದ ಒಂದು ಗೌರವ ಇರುತ್ತೆ. ಅಂಥ ವ್ಯಕ್ತಿಯನ್ನ ಶೋಷಣೆ ಮಾಡೋಕೆ, ಗುಲಾಮನನ್ನಾಗಿ ಇಡೋಕೆ ಯಾರಿಗೂ ಸಾಧ್ಯವಿಲ್ಲ. ಅಂದ್ರೆ ತನ್ನನ್ನು ತಾನು ದ್ವೇಷಿಸುವವನು ಸುಲಭವಾಗಿ ಶೋಷಣೆಗೆ ಗುರಿಯಾಗ್ತಾನ? ಹೌದು. ಯಾರು ತನ್ನನ್ನ ತಾನು ದ್ವೇಷಿಸ್ತಾನೋ, ಯಾರಿಗೆ ಕೀಳರಿಮೆ ಇರುತ್ತೋ, ಅವನು ಯಾವಾಗ್ಲೂ ಹೊರಗಿನವರ ಮಾನ್ಯತೆಗಾಗಿ, ಅಂದ್ರೆ ಆ ವ್ಯಾಲಿಡೇಷನ್ಗಾಗಿ ಹಂಬಲ್ಸ್ತಾ ಇರ್ತಾನೆ. ಓ, ಈಗ ಅರ್ಥ ಆಗ್ತಾ ಇದೆ. ಈ ಕ್ರೀಮ್ ಹಚ್ಚು ಅಂತ ರಾಜಕಾರಣಿಗಳು ಆ ಗುಂಪಿನವರು ನಮ್ಮ ಶತ್ರುಗಳು ಅಂತ ಪ್ರಚೋದಿಸಬಹುದು. ಧಾರ್ಮಿಕ ಮುಖಂಡರು ನಿನ್ನು ಪಾಪಿ ಅಂತ ಹೆದರಿಸಬಹುದು. ನಿಖರವಾಗಿ. ಆದ್ರೆ ತನ್ನನ್ನ ತಾನು ಸಂಪೂರ್ಣವಾಗಿ ಒಪ್ಪಿಕೊಂಡ ವ್ಯಕ್ತಿಗೆ ಈ ಹೊರಗಿನ ಮಾನ್ಯತೆಯ ಅಗತ್ಯವೇ ಇರಲ್ಲ. ಹಾಗಾಗಿ ಸ್ವಯಂ ಪ್ರೀತಿ ಇರೋ ಮನುಷ್ಯ ಈ ಶೋಷಕ ವ್ಯವಸ್ಥೆಯ ಪಾಲಿಗೆ ಒಬ್ಬ ಕ್ರಾಂತಿಕಾರಿ ಆಗ್ತಾನೆ. ವಾವ್! ಅಂದ್ರೆ ನಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಇತರರನ್ನ ಮಾತ್ರ ಪ್ರೀತಿಸಿ ಅನ್ನೋ ಸುಳ್ಳನ್ನ ನಮ್ಮ ತಲೆಗೆ ತುಂಬಿದ್ದಾರೆ ಅಂತಾಯ್ತು. ಇದು ನಿಜಕ್ಕೂ ಆಘಾತಕಾರಿ. ಆದರೆ ಆ ನಾರ್ಸಿಸಿಸಂ ವಿಷಯ, ನಾರ್ಸಿಸಿಸ್ಟ್ ಕೂಡ ತನ್ನನ್ನೇ ಅಲ್ವಾ ಪ್ರೀತಿಸೋದು? ಇಲ್ಲ. ಇಲ್ಲಿಯೇ ನಾವು ವ್ಯತ್ಯಾಸ ಗಮನಿಸಬೇಕು. ನಾರ್ಸಿಸಿಸಂಗೂ ಸ್ವಯಂ ಪ್ರೀತಿಗೂ ಬಹಳ ವ್ಯತ್ಯಾಸ ಇದೆ. ಆ ಗ್ರೀಕ್ ಪುರಾಣದ ನಾರ್ಸಿಸಿಸ್ಟ್ ನೀರಿನಲ್ಲಿ ಕಂಡ ತನ್ನ ಪ್ರತಿಬಿಂಬವನ್ನ ಪ್ರೀತಿಸ್ತಾನೆ ಹೊರತು ತನ್ನ ನೈಜ ಅಸ್ತಿತ್ವವನ್ನಲ್ಲ. ಓ, ಅಂದ್ರೆ ಅವನ್ ಇಮೇಜನ್ನ ಪ್ರೀತಿಸ್ತಾನ? ಹೌದು. ಅಲ್ಲಿ ಅವನು ಎರಡು ಭಾಗ ಆಗ್ತಾನೆ, ನೋಡುವವನು ಮತ್ತು ನೋಡಲ್ಪಡುವವನು. ಅದೊಂದು ರೀತಿ ಮಾನಸಿಕ ವಿಭಜನೆ. ಆದ್ರೆ ನಿಜವಾದ ಸ್ವಯಂ ಪ್ರೀತಿಯಲ್ಲಿ ಕನ್ನಡಿಯ ಅಗತ್ಯವೇ ಇಲ್ಲ. ಅಲ್ಲಿ ಅಹಂಕಾರ ಸಂಪೂರ್ಣವಾಗಿ ಕರಗಿ ಹೋಗುತ್ತೆ. ಅಹಂಕಾರ ಕರಗುತ್ತಾ? ಹೇಗೆ? ಯಾಕೆಂದ್ರೆ ಅಹಂಕಾರ ಬದುಕೋದೇ ಇತರರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದ್ರಿಂದ. ನಾನು ಅವನಿಗಿಂತ ಶ್ರೀಮಂತ, ಅವಳಿಗಿಂತ ಸುಂದರ ಅಂತ. ಸ್ವಯಂ ಪ್ರೀತಿಯಲ್ಲಿ ಹೋಲಿಕೆಗೆ ಜಾಗವೇ ಇಲ್ಲ. ಹೋಲಿಕೆ ಇಲ್ಲ ಅಂದ್ಮೇಲೆ ಅಹಂಕಾರಕ್ಕೂ ಜಾಗ ಇಲ್ಲ. ಬಹಳ ಲಾಜಿಕಲ್ ಆಗಿದೆ ಇದು. ಆದರೆ ಇದನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಕೇವಲ ಫಿಲಾಸಫಿಯಾಗಿ ಉಳಿಬಾರ್ದಲ್ವಾ ಇದು? ಖಂಡಿತ. ಇಲ್ಲಿಯೇ ಧ್ಯಾನದ ಪಾತ್ರ ಬರೋದು. ಬುದ್ಧ ಕೇವಲ ನಿನ್ನನ್ನು ನೀನು ಪ್ರೀತಿಸು ಅಂತ ಹೇಳಿಲ್ಲ, ನಿನ್ನನ್ನು ನೀನು ಪ್ರೀತಿಸು ಮತ್ತು ವೀಕ್ಷಿಸು ಅಂತ ಹೇಳಿದಾನೆ. ವೀಕ್ಷಿಸೋದು ಅಂದ್ರೆ ಧ್ಯಾನ. ಆದ್ರೆ ಒಂದು ಎಚ್ಚರಿಕೆ, ಮೊದಲು ತನ್ನನ್ನ ತಾನು ಪ್ರೀತಿಸಿಕೊಳ್ಳದೆ ಕೇವಲ ಧ್ಯಾನ ಮಾಡೋಕ್ ಹೋದ್ರೆ ಅದು ಅಪಾಯಕಾರಿ. ಧ್ಯಾನ ಮಾಡೋದು ಅಪಾಯಕಾರಿನಾ? ಅದೇ ಪಡಿ. ಧ್ಯಾನ ಅಂದ್ರೆ ಶಾಂತಿ ಅಲ್ವಾ? ತನ್ನ ಬಗೆಯೇ ದ್ವೇಷ ಇರೋ ವ್ಯಕ್ತಿ, ಕೀಳರಿಮೆ ಇರೋ ವ್ಯಕ್ತಿ ಕಣ್ಣು ಮುಚ್ಚಿ ಒಳಗೆ ನೋಡ್ದಾಗ ಏನಾಗತ್ತೆ? ಅವನಿಗೆ ತನ್ನ ಕೊರತೆಗಳು, ಕತ್ತಲೆ ಮಾತ್ರ ಕಾಣುತ್ತೆ. ಓ, ಆ ಕತ್ತಲೆ ನೋಡಿ ಹೆದರಿ ಹೋಗ್ತಾನೆ. ಹೌದು. ಆ ಭಯದಿಂದ ತಪ್ಪಿಸ್ಕೊಳ್ಳಕ್ಕೆ, ಆ ಅರಿವಿನಿಂದ ಓಡಿ ಹೋಗಕ್ಕೆ ಮನುಷ್ಯ ನಾನಾ ದಾರಿ ಹುಡುಕ್ತಾನೆ. ಬೆರುಗುಗೊಳಿಸುವ ವಿಚಾರ ಇದು. ಅಂದ್ರೆ ನಾವು ಬೆಳಂಬೆಳಗ್ಗೆ ಎದ್ದ ತಕ್ಷಣ ಈ ಮೊಬೈಲ್ ಫೋನ್ ಹುಡುಕೋದು, ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡೋದು ಕೇವಲ ಮನೋರಂಜನೆ ಅಲ್ಲ, ಅದೆಲ್ಲ ನಮ್ಗೆ ನಾವು ಎಸ್ಕೇಪ್ ಆಗ್ತಾ ಇರೋದಾ? 100% ಸತ್ಯ. ನಾವು ನಮ್ ಜೊತೆ ನಾವು ಮೌನವಾಗಿರೋಕೆ ಹೆದರ್ತೀವಿ. ಅದಕ್ಕೆ ನಮಗೆ ಯಾವಾಗ್ಲೂ ಬೇರೆಯವರ ಸಾಂಗತ್ಯ ಅಥವಾ ಯಾವುದಾದ್ರೂ ಒಂದು ಸ್ಕ್ರೀನ್ ಬೇಕು. ಇದನ್ನ ನಿಲ್ಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಲಿಯೋವರಿಗೆ ಯಾವ್ದಾದ್ರೂ ನಿರ್ದಿಷ್ಟವಾದ ಸರಳವಾದ ಟಿಪ್ಸ್ ಇದೆಯಾ ಈ ಬೆಳಗ್ಗೆ ಎದ್ದು ಸ್ಕ್ರೀನ್ ನೋಡೋ ಗೀಳ್ ಬಿಡೋದಕ್ಕೆ? ಖಂಡಿತ. ನಮ್ಮ ಬೆಳಗಿನ ದಿನಚರ್ಯೆಯಲ್ಲಿ ಒಂದು ಬದಲಾವಣೆ ತರಬೇಕು. ಮೊದಲೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮುಟ್ಬಾರ್ದು. ಅದರ ಬದಲು ಮಂಚದ ಮೇಲೆ ಎದ್ದು ಕೂತು ಕಣ್ಣು ಮುಚ್ಚಿ ಉಸಿರಾಟ ಗಮನಿಸಿ. ಓಕೆ, ಫೋನ್ ಬದಲು ಉಸಿರಾಟ. ಆಮೇಲೆ ಒಂದು ಶಕ್ತಿಯುತವಾದ ಮಾನಸಿಕ ಆಚರಣೆ. ನಿಮ್ಮ ಅಸ್ತಿತ್ವವನ್ನ ಒಂದು ಪವಿತ್ರ ಆತಿಥೇಯ ಅಂತ, ಅಂದ್ರೆ ಸೇಕ್ರೆಡ್ ಹೋಸ್ಟ್ ಅಂತ ಭಾವಿಸ್ಕೊಳ್ಳಿ. ಪವಿತ್ರ ಆತಿಥೇಯ ಅಂದ್ರೆ ಏನು? ಅಂದ್ರೆ ಈ ಇಡೀ ಬ್ರಹ್ಮಾಂಡ, ಈ ಪ್ರಕೃತಿ ನಿಮ್ಮೊಳಗೆ ಒಬ್ಬ ಅತಿಥಿಯಾಗಿ ಬಂದಿದೆ ಅಂತ ಕಲ್ಪಿಸ್ಕೊಳ್ಳಿ.
ಮತ್ತು ನೀವು ಆ ದೈವೀಕತೆಗೆ ಆತಿಥ್ಯ ನೀಡ್ತಾ ಇರೋ ಪವಿತ್ರ ಜಾಗ. ವಾವ್. ಅಂದ್ರೆ ನಮ್ಮ ದೇಹ, ನಮ್ಮ ಮನಸ್ಸು ಒಂದು ದೇವಾಲಯ ಇದ್ದ ಹಾಗೆ. ಹೌದು. ಬೆಳಗ್ಗೆ ಕೇವಲ 5 ನಿಮಿಷ ಈ ಭಾವನೆಯಿಂದ ಧ್ಯಾನ ಮಾಡಿದ್ರೆ ಒಂದು ಅದ್ಭುತವಾದ ಬದಲಾವಣೆ ಶುರುವಾಗುತ್ತೆ. ನೀವು ನಿಮ್ಮನ್ನ ಆ ರೀತಿ ದೈವಿಕ ಪಾತ್ರೆಯಾಗಿ ನೋಡ್ದಾಗ ಈ ಅಹಂಕಾರದ ಸಣ್ಣ ಪುಟ್ಟ ಬೇಡಿಕೆಗಳು ಉದುರು ಹೋಗುತ್ತೆ. ನಮ್ಮ ಬಗ್ಗೆ ನಮ್ಗೆ ಒಂದು ಅನ್ಕಂಡೀಷನಲ್ ಸೆಲ್ಫ್ ರೆಸ್ಪೆಕ್ಟ್ ಬರುತ್ತಲ್ವಾ? ಖಂಡಿತ. ಇದರ ಜೊತೆಗೆ ಬೆಳಗ್ಗೆ ಒಂದು ಸಣ್ಣ ಮಂತ್ರ ಹೇಳ್ಕೋಬಹುದು. ನಾನು ಪ್ರೀತಿಯ ಸ್ವರೂಪ, ನಾನು ಸಂಪೂರ್ಣ ಅನ್ನೋ ತರಹದ ಮಂತ್ರ. ಇದು ಅಹಂಕಾರದ ಬೇಡಿಕೆಗಳನ್ನ ಕಡಿಮೆ ಮಾಡುತ್ತೆ. ಇದು ಬಹಳ ಪ್ರಾಕ್ಟಿಕಲ್ ಆಗಿದೆ. ಪರದೆಯ ಮೇಲಿನ ನಕಲಿ ಪ್ರಪಂಚಕ್ಕಿಂತ ನಮ್ಮ ಒಳಗಿನ ಪ್ರಪಂಚ ಹೆಚ್ಚು ಆಪ್ತ ಆಗುತ್ತೆ. ಸರಿ, ಈಗ ನಾವು ನಮ್ಮ ಜೊತೆ ಇರೋದನ್ನ ಕಲ್ತೀವಿ. ಆದ್ರೆ ಸಮಸ್ಯೆ ಬರೋದು ನಾವು ಮನೆಯಿಂದ ಹೊರಗೆ ಹೋದಾಗ ಅಲ್ವಾ? ಅಂದ್ರೆ ಬೇರೆಯವರ ಜೊತೆ ಬೆರೆಯುವಾಗ. ಹೌದು. ನಮ್ಮ ಸಂಗಾತಿ, ಸ್ನೇಹಿತರು ಇವರ ಜೊತೆ ವ್ಯವಹರಿಸುವಾಗ ನಮ್ಮ ಅಹಂಕಾರ ಮತ್ತೆ ಎಚ್ಚರ ಆಗುತ್ತೆ. ಈ ಅಟ್ಯಾಚ್ಮೆಂಟ್ ಮತ್ತೆ ಸ್ವಾತಂತ್ರ್ಯದ ನಡುವಿನ ಸಂಘರ್ಷವನ್ನ ಹೇಗೆ ಬಗೆಹರಿಸೋದು? ಇದು ಮಾನವ ಸಂಬಂಧಗಳ ಸಂಕೀರ್ಣ ಹಂತ. ನಾವು ಯಾವುದನ್ನ ಪ್ರೀತಿ ಅಂತೀವೋ ಅದು ನಿಜಕ್ಕೂ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಪ್ರೀತಿಗೂ ಅಸೂಯೆಗೂ ಸಂಬಂಧವೇ ಇಲ್ಲ ಅಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನೀನು ನನ್ನವನು ಅಥವಾ ನನ್ನವಳು ಅನ್ನೋದು ಪ್ರೀತಿಯ ಲಕ್ಷಣ ಅಲ್ವಾ? ಖಂಡಿತ ಅಲ್ಲ. ಅಸೂಯೆ, ಒಡೆತನದ ಭಾವನೆ ಬರೋದು ನಮ್ಮ ಅಹಂಕಾರದಿಂದ. ತತ್ವಜ್ಞಾನಿ ಇಮ್ಯಾನ್ಯುಯಲ್ ಕಾಂಟ್ ಹೇಳಿದ ಒಂದು ಮಾತು ನೆನ್ಪಾಗುತ್ತೆ. ಇನ್ನೊಬ್ಬ ವ್ಯಕ್ತಿಯನ್ನ ಕೇವಲ ಒಂದು ಸಾಧನವಾಗಿ, ಅಂದ್ರೆ ಮೀನ್ಸ್ ಆಗಿ ಬಳಸ್ಕೊಳ್ಳೋದು ಅತ್ಯಂತ ಅನೈತಿಕ. ಓ, ಅಂದ್ರೆ ನೀನು ನನ್ನವನು ಅಂತ ಹೇಳುವಾಗ ನಾವು ಆ ವ್ಯಕ್ತಿಯನ್ನ ಒಂದು ವಸ್ತುವಾಗಿ ಮಾಡ್ತಾ ಇದೀವಾ? ಹೌದು. ವಸ್ತುಗಳನ್ನ ನಾವು ಹೊಂದಬಹುದು, ಮನುಷ್ಯರನ್ನಲ್ಲ. ಅಹಂಕಾರವು ಸಂಬಂಧಗಳನ್ನ ಜೈಲನ್ನಾಗಿ ಮಾಡುತ್ತೆ. ನಾಳೆ ಇವರು ನನ್ನ ಬಿಟ್ಟು ಹೋದ್ರೆ ಅನ್ನೋ ಭಯನೇ ಈ ಅಂಟಿಕೊಳ್ಳುವಿಕೆಗೆ ಕಾರಣ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನನಗೊಂದು ಉಪಮೆ ಹೊಳುತ್ತಾ ಇದೆ. ನಾವೊಂದು ಸುಂದರವಾದ ಕಾಡು ಹಕ್ಕಿಯನ್ನು ನೋಡ್ತೀವಿ ಅನ್ಕೊಳ್ಳಿ. ಆ ಹಕ್ಕಿಯನ್ನು ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಅದನ್ನ ತಂದು ಪಂಜರದಲ್ಲಿ ಹಾಕಿದ್ರೆ ಅದು ಅಹಂಕಾರ ಅಲ್ವಾ? ನಿಖರವಾಗಿ. ನೀವು ಅದಕ್ಕೆ ಒಳ್ಳೆ ಊಟ ಕೊಡಬಹುದು, ಆದ್ರೆ ಅದರ ಹಾರುವ ಸ್ವಾತಂತ್ರ್ಯ ಕಸಿದುಕೊಂಡಿರ್ತೀರಿ. ಹೌದು. ಅದೇ ಆ ಹಕ್ಕಿಗೆ ಮುಕ್ತ ಆಕಾಶವನ್ನ ಕೊಟ್ಟು ಅದು ಹಾರಾಡೋದನ್ನು ನೋಡಿ ಆನಂದಿಸಿದ್ರೆ ಅದು ನಿಜವಾದ ಪ್ರೀತಿ. ಬಹಳ ಅದ್ಭುತವಾಗಿ ಹೇಳಿದ್ರಿ. ಪ್ರೀತಿ ಆಕಾಶ ಕೊಡುತ್ತೆ, ಪಂಜರ ಅಲ್ಲ. ಆದ್ರೆ ನಮ್ಮ ದೈನಂದಿನ ಬದುಕಿನಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ? ಹೌದು, ಅದನ್ನೇ ನಾನು ಕೇಳಬೇಕಿತ್ತು. ನಾವು ಅಸೂಯೆ ಬರೋದನ್ನ ಹೇಗೆ ತಡೆಯೋದು? ಇದಕ್ಕೆ ಇರೋ ದಾರಿಯಂದ್ರೆ ಸಂಬಂಧಗಳನ್ನ ಒಂದು ಆಧ್ಯಾತ್ಮಿಕ ಅಭ್ಯಾಸವಾಗಿ ನೋಡೋದು. ಆಧ್ಯಾತ್ಮಿಕ ಅಭ್ಯಾಸ ಅಂದ್ರೆ ಹೇಗೆ? ಅಂದ್ರೆ ಎದುರಿನ ವ್ಯಕ್ತಿಯನ್ನ ಒಂದು ಕನ್ನಡಿಯಾಗಿ ನೋಡ್ಬೇಕು. ಉದಾಹರಣೆಗೆ, ನಿಮ್ಮ ಸಂಗಾತಿಯ ಮಾತಿಗೆ ನಿಮ್ಗೆ ವಿಪರೀತ ಕೋಪ ಅಥವಾ ಅಸೂಯೆ ಬಂತು ಅಂದ್ಕೊಳ್ಳಿ. ಸಹಜವಾಗಿ ಬರುತ್ತೆ. ಆಗ ಅವ್ರ ಮೇಲೆ ರೇಗಾಡುವ ಬದಲು ಒಂದು ಕ್ಷಣ ವಿರಾಮ ತಗೊಳ್ಳಿ, ಪಾಸ್ ಮಾಡಿ, ದೀರ್ಘವಾಗಿ ಉಸಿರಾಡಿ, ಆಮೇಲೆ ನಿಮ್ಮನ್ನೇ ಪ್ರಶ್ನಿಸ್ಕೊಳ್ಳಿ, ನನಗೆ ಯಾಕೆ ಇಷ್ಟು ಕೋಪ ಬರ್ತಾ ಇದೆ? ಇದು ನನ್ನ ಅಹಂಕಾರಕ್ಕೆ ಬಿದ್ದ ಪೆಟ್ಟ ಅಂತ. ವಾವ್. ಅಂದ್ರೆ ಆ ಕೋಪನ, ಆ ಅಸೂಯೆನ ವೀಕ್ಷಿಸಬೇಕು. ಹೌದು. ಪ್ರತಿಯೊಂದು ಭಿನ್ನಾಭಿಪ್ರಾಯವೂ ನಮ್ಮ ಅಹಂಕಾರನ ಗುರುತಿಸೋ ಒಂದು ಅವಕಾಶ. ಇದಕ್ಕಾಗಿ ನಾನು ಕಲಿಯೋವರೆಗೆ ಒಂದು ಸಣ್ಣ ಸಂಜೆಯ ಅಭ್ಯಾಸ ಸೂಚಿಸ್ತೀನಿ. ಸಂಜೆಯ ಅಭ್ಯಾಸನ? ಅದೇ ಹೇಗಿರುತ್ತೆ? ರಾತ್ರಿ ಮಲಗುವ ಮುನ್ನ ಕೇವಲ 5 ನಿಮಿಷ ಕೂತು ಇಡೀ ದಿನದಲ್ಲಿ ನಾನು ಯಾವಾಗೆಲ್ಲ ಅಹಂಕಾರದಿಂದ ವರ್ತಿಸಿದೆ, ಯಾವಾಗ ಡಿಫೆನ್ಸಿವ್ ಆದೆ ಅಂತ ಒಂದು ಚೆಕ್ ಲಿಸ್ಟ್ ತರ ಅವಲೋಕನ ಮಾಡಿ ಅದನ್ನ ಲೆಟ್ ಗೋ ಮಾಡಿ. ಇದು ತುಂಬಾ ಆಳವಾದ ವಿಚಾರ. ಕನ್ನಡಿ ನೋಡಿ ಕಲೆ ಒರೆಸ್ಕೊಳ್ಳೋ ಹಾಗೆ ನಾವು ಎದುರು ವ್ಯಕ್ತಿನ ದೂಷಿಸೋ ಬದಲು ನಮ್ಮನ್ನ ನಾವು ತಿದ್ಕೋಬೇಕು. ಹೌದು. ಆಗ ಸಂಬಂಧ ಅನ್ನೋದು ಮುಗಿದು ಹೋದ ಕ್ರಿಯೆ ಆಗಲ್ಲ, ಅದು ನಿರಂತರವಾಗಿ ಬೆರೆಯುವ ಪ್ರಕ್ರಿಯೆ ಆಗುತ್ತೆ. ಸರಿ, ಈಗ ನಾವು ಆ ಹಕ್ಕಿಗೆ ಮುಕ್ತ ಆಕಾಶ ಕೊಟ್ಟಾಗ, ಅಂದ್ರೆ ಯಾವುದೇ ಒಡೆತನ ಇಲ್ಲದೇ ಇದ್ದಾಗ, ನಮಗೆ ನೈಸರ್ಗಿಕವಾಗಿ ಒಂದು ಭಯ ಶುರುವಾಗತ್ತೆ. ನಾವು ಒಂಟಿಯಾಗ್ತೀವಿನೋ ಭಯ. ಈ ಚರ್ಚೆಯ ಕೊನೆಯ ಹಂತವೂ ಇದೆ. ಏಕಾಂತತೆ ಅಂದ್ರೆ ಅಲೋನ್ನೆಸ್ ಮತ್ತು ಒಂಟಿತನ ಅಂದ್ರೆ ಲೋನ್ಲಿನೆಸ್, ಇವೆಂಡರ ನಡುವಿನ ವ್ಯತ್ಯಾಸ. ಇದು ಮೇಲ್ನೋಟಕ್ಕೆ ಒಂದೇ ಅನ್ಸಿದ್ರೂ ಸಂಪೂರ್ಣ ವಿರುದ್ಧ ಅಂತ ಮೂಲಗ್ರಂಥ ಹೇಳುತ್ತೆ. ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಒಂಟಿತನ ಅಂದ್ರೆ ಇತರರ ಕೊರತೆಯನ್ನ ಅನುಭವಿಸೋದು. ನಾನು ಒಬ್ನೇ ಇದ್ದೀನಿ, ನನ್ ಕೇಳೋರಿಲ್ಲ ಅನ್ನೋ ದುಃಖ. ಅದೊಂದು ಮಾನಸಿಕ ಕಾಯಿಲೆ ಇದ್ದಾಗೆ. ಅಂದ್ರೆ ವ್ಯಾಲಿಡೇಷನ್ಗಾಗಿ ಇತರರನ್ನ ಹುಡುಕೊಂಡು ಹೋಗೋದು. ಹೌದು.
ಒಂಟಿತನದಿಂದ ಬಳಲುವವರು ಇತರರನ್ನ ಬಳಸ್ಕೊಳ್ತಾರೆ. ಅವರು ಪ್ರೀತಿ ಹಂಚೋಕ್ ಹೋಗಲ್ಲ, ತಮ್ಮ ಒಂಟಿತನ ಮರೆಸ್ಕೊಳಕ್ ಹೋಗ್ತಾರೆ. ಆದ್ರೆ ಏಕಾಂತತೆ ಅಂದ್ರೆ ಸಂಪೂರ್ಣ ಬೇರೆ. ಏಕಾಂತತೆ ಅಂದ್ರೆ? ಅದು ತನ್ನದೇ ಅಸ್ತಿತ್ವದ ಆಚರಣೆ, ಆ ಸೆಲೆಬ್ರೇಷನ್. ಏಕಾಂತತೆಯಲ್ಲಿ ಇರೋ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಸಂಪೂರ್ಣ ಆಗಿರ್ತಾನೆ. ಅವನಿಗೆ ಇತರರ ಅಗತ್ಯ ಇರಲ್ಲ. ಒಂದ್ ನಿಮಿಷ. ಹಾಗಾದ್ರೆ ಒಂಟಿತನದಿಂದ ಬಳಲುವ ಇಬ್ಬರು ಭೇಟಿಯಾದರೆ ಅವರಿಬ್ಬರು ಭಿಕ್ಷುಕರ ತರ ಪ್ರೀತಿಯಾಗಿ ಬೇಡ್ತಾ ಇರ್ತಾರೆ ಅಂತಾಯ್ತಲ್ವಾ? ನಿಖರವಾಗಿ. ಖಾಲಿ ಇರೋ ಎರಡೂ ಪಾತ್ರಗಳು ಒಂದಕ್ಕೊಂದು ಬಡಿದಾಡಿದ್ರೆ ಕೇವಲ ಶಬ್ದ ಬರುತ್ತೆ ಹೊರತು ಏನು ಹಂಚಿಕೆ ಆಗಲ್ಲ. ನೀನು ನನ್ನ ಒಂಟಿತನ ದೂರ ಮಾಡು, ನಾನು ನಿನ್ನ ಒಂಟಿತನ ದೂರ ಮಾಡ್ತೀನಿ ಅನ್ನೋದು ಕೇವಲ ಒಪ್ಪಂದ. ನಿಜ. ಇಬ್ರು ಭಿಕ್ಷುಕರು ಪರಸ್ಪರ ಭಿಕ್ಷೆ ಬೇಡಿದ್ರೆ ಅಲ್ಲಿ ಬರೀ ಹತಾಶನೇ ಸಿಗೋದು. ಆದ್ರೆ ತನ್ನ ಏಕಾಂತತೆಯಲ್ಲಿ ಆನಂದಿಸುವ ವ್ಯಕ್ತಿ, ಆ ಕಪ್ ತುಂಬಿ ತುಳುಕುವ ವ್ಯಕ್ತಿ ಒಬ್ಬ ಚಕ್ರವರ್ತಿ ತರ ಷರತ್ತುಗಳಿಲ್ಲದೆ ಪ್ರೀತಿ ಹಂಚ್ತಾನೆ. ಧ್ಯಾನ ಏಕಾಂತತೆಯನ್ನ ಕಲಿಸಿದ್ರೆ ಪ್ರೀತಿ ಆ ಆನಂದವನ್ನ ಹಂಚೋಕೆ ಕಲಿಸತ್ತೆ. ಅಂದ್ರೆ ಮೊದಲು ನಮ್ಮ ಒಳಗಿನ ಕಪ್ ತುಂಬಿ ತುಳುಕ್ಬೇಕು. ಆ ತುಳುಕುವಿಕೆ ಪ್ರೀತಿಯಾಗಿ ಹೊರಹೊಮ್ಮಬೇಕು. ಆಗ ಮಾತ್ರ ನಾವು ಯಾವುದಕ್ಕೂ ಅಂಟಿಕೊಳ್ಳದೆ ಪ್ರೀತಿಸಲು ಸಾಧ್ಯ. ಹೌದು. ಸ್ವಯಂ ಪ್ರೀತಿಯೇ ಭಾವನಾತ್ಮಕ ಪ್ರಭುತ್ವತೆಯ ಅಡಿಪಾಯ. ನಾವೆಲ್ಲರೂ ಆ ಎಕ್ಸ್ರೇ ಯಂತ್ರದ ಸ್ಪಷ್ಟತೆಯನ್ನ ಹೊರಗೆ ಹುಡುಕ್ತಿದ್ವಿ. ಆದರೆ ಆ ಸ್ಪಷ್ಟತೆ ಸಿಗೋದು ನಮ್ಮೊಳಗೆ ನೋಡ್ಕೊಂಡಾಗ ಮಾತ್ರ ಅನ್ನೋದು ಈಗ ಅರ್ಥ ಆಯ್ತು. ಪ್ರೀತಿ ಅನ್ನೋದು ಬ್ಯಾಂಕ್ ಸಾಲ ಆಗ್ಬಾರ್ದು, ಮುಕ್ತ ಆಕಾಶ ಆಗ್ಬೇಕು. ಖಂಡಿತ. ಮತ್ತು ಆ ಆಕಾಶ ಕೊಡೋಕೆ ಮೊದಲು ನಾವು ನಮ್ಮನ್ನ ಪ್ರೀತಿಸ್ಕೋಬೇಕು. ಇವತ್ತಿನ ಈ ಸಂವಾದದಲ್ಲಿ ನಾವು ಅಹಂಕಾರದ ಮುಖವಾಡಗಳನ್ನ ಬಹಳ ಸ್ಪಷ್ಟವಾಗಿ ನೋಡಿದ್ದೇವೆ. ಈ ಆಳವಾದ ವಿಶ್ಲೇಷಣೆಯನ್ನ ಕೇಳ್ತಾ ಇರೋ ಎಲ್ಲರಿಗೂ ಒಂದು ಕೊನೆಯ ಸ್ವಲ್ಪ ಆಳವಾದ ಚಿಂತನೆಗೆ ದೂಡುವ ಪ್ರಶ್ನೆಯೊಂದಿಗೆ ಮುಕ್ತಾಯ ಮಾಡೋಣ. ನಾವು ಪ್ರೀತಿಗೋಸ್ಕರ, ಆ ಮಾನ್ಯತೆಗೋಸ್ಕರ ಜಗತ್ತಿನೆಲ್ಲ ಹುಡುಕ್ತೀವಿ. ಆದರೆ ನಮ್ಮದೇ ಆತ್ಮದ ಜೊತೆ ನಮ್ಮ ಸಂಬಂಧ ಹೇಗಿದೆ ಅಂತ ಯಾವತ್ತಾದ್ರೂ ನೋಡಿದ್ದೀವಾ? ಇತರರ ಒಪ್ಪಿಗೆ ಇಲ್ದೆ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋಕೆ ನಮಗೆ ಸಾಧ್ಯ ಆಗಿದ್ಯಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಹೌದು. ಈ ಜಗತ್ತಿನಲ್ಲಿ ನಾವು ಮಾಡುವ ಅತಿದೊಡ್ಡ, ಅತ್ಯಂತ ಸುಂದರವಾದ ಪ್ರೇಮ ಪ್ರಕರಣ, ಆ ಲವ್ ಅಫೇರ್, ನಮ್ಮದೇ ಅಂತರಾಳದ ಜೊತೆ ಯಾಕೆ ಶುರುವಾಗಬಾರ್ದು? ಖಂಡಿತ ಶುರುವಾಗ್ಬೇಕು. ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಇದು ಇವತ್ತಿನ ನಮ್ಮ ಸಂವಾದ. ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ.